ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಯಾವಾಗಲೂ ಹೆಸರುಬೇಳೆ ಪಾಯಸ ಮಾಡ್ತಾ ಇರ್ತೀವಿ ಅಥವಾ ಹಾಲು ಪಾಯಸ ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಸಬ್ಬಕ್ಕಿ ಪಾಯಸ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ, ಇನ್ಸ್ಟೆಂಟಾಗಿ ಬೇಗನೂ ಸಹ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ಅಂದರೆ ಮೀಡಿಯಮ್ ಸೈಜಲ್ಲಿ ಬರುತ್ತಲ್ಲ ಸಣ್ಣದ್ದು ಅದು ತೊಗೊಂಡಿದ್ದೀನಿ. ಇದರಲ್ಲಿ 2 ಥರ ಬರುತ್ತೆ, ಒಂದು ಸ್ವಲ್ಪ ದಪ್ಪ ಸಬ್ಬಕ್ಕಿನೂ ಸಿಗುತ್ತೆ ಮತ್ತು ಸಣ್ಣ ಸಬ್ಬಕ್ಕಿನೂ ಸಿಗುತ್ತೆ. ನಾನಿಲ್ಲಿ ಸಣ್ಣ ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿನ ನಾನಿಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಾವು ಬೇಕಂದರೆ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕೋಬೋದು, ಇಲ್ಲಾಂದರೆ ಆಯಿಲ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಕೆಲವರು ಬರೀ ತುಪ್ಪದಲ್ಲೇ ಹುರ್ಕೋತಾರೆ, ಅದು ಕಡಲೆಪುರಿ ಥರ ಬುರುಕ್ ಥರ ಬರಬೇಕು. ಸೊ ಅದುವರೆಗೂ ನಾವು ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಹುರ್ಕೊಳ್ಳುವಾಗ ನಾವು ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೋಬೇಕು. ನಾವು ಸ್ಟೀಲ್ ಪಾತ್ರೆನಲ್ಲಿ ಹುರ್ಕೊಳ್ಳೋಕೆ ಹೋದರೆ ಕೆಲವು ಸಲ ಏನಾಗುತ್ತೆ ಅಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಅದಕ್ಕೆ ಈ ರೀತಿ ಸ್ವಲ್ಪ ದಪ್ಪ ಅಗಲದ ಪಾತ್ರೆ ತೊಗೊಂಡು ಅದರಲ್ಲಿ ಹುರ್ಕೊಂಡ್ರೆ ಒಳ್ಳೆಯದು. ನೋಡಿ, ನಾನು ಮೀಡಿಯಮ್ ಉರಿನ ಇಟ್ಕೊಂಡು ಈ ರೀತಿ ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕಮ್ಮಿ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಹಾಕಿ ತುಪ್ಪ ಹುರ್ಕೊಳ್ಳೋತಾ ಇರೋದ್ರಿಂದ ಡ್ರೈ ಅನಿಸುತ್ತೆ. ನಾವು ಜಾಸ್ತಿ ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ಅದು ಬೇಗನೆ ತುಪ್ಪದಲ್ಲಿ ಬುರುಕ್ ಥರ ಅಂದರೆ ಕಡಲೆಪುರಿ ಥರ ದಪ್ಪ ಆಗ್ತಾ ಬರುತ್ತೆ. ಸೊ ಹುರಿತಾ ನಮಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಆದಾಗ ಅದು ಬೇಗನೂ ಸಹ ಬೇಯುತ್ತೆ, ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು ಸಬ್ಬಕ್ಕಿ ಪಾಯಸನ. ಇಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಈ ರೀತಿ ಸಬ್ಬಕ್ಕಿನ ಹುರ್ಕೋತಾ ಇದ್ದೀನಿ. ನೋಡಿ, ಇದು ಹುರಿತಾ ನಮಗೆ ಅಲ್ಲಿ ಕಾಣಿಸ್ತಾ ಇದೆ, ಅದು ಕಡಲೆಪುರಿ ಥರ ದಪ್ಪ ಆಗ್ತಾ ಬರುತ್ತೆ ಸಬ್ಬಕ್ಕಿ. ಸೊ ಆ ರೀತಿ ಆಗೋವರೆಗೂ ಎಲ್ಲ ಸಬ್ಬಕ್ಕಿನೂ ಆ ರೀತಿ ಆಗಬೇಕು. ಅದುವರೆಗೂ ನಾವು ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೋತಾ ಬರಬೇಕು. ತುಪ್ಪ ಇಷ್ಟಪಡದೇ ಇರೋರು ಒಂದು ಸ್ವಲ್ಪ ಆಯಿಲ್ ಹಾಕಿನೂ ಸಹ ಸಬ್ಬಕ್ಕಿನ ಹುರ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ತುಪ್ಪ ಬಳಸಿದ್ದೀನಿ. ತುಪ್ಪ ಜಾಸ್ತಿ ಬೇಕು ಅಂದರೆ ತುಪ್ಪ ಜಾಸ್ತಿನೇ ಹಾಕ್ಕೊಂಡು ನಾವು ಸಬ್ಬಕ್ಕಿನ ಹುರ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಸಬ್ಬಕ್ಕಿ ಹುರ್ಕೋತಾ ಪಟ್ ಅಂತ ಎಗರ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಪಟ್ ಅಂತ ಎಗರುತ್ತೆ. ಸಬ್ಬಕ್ಕಿನ ಹುರ್ಕೊಂಡಿದ್ದಾಗಿದೆ. ಈಗ ಸಬ್ಬಕ್ಕಿ ಹುರ್ಕೊಂಡಿರೋದನ್ನ ನಾನಿಲ್ಲಿ ನೀರು ಹಾಕಿ ಸಬ್ಬಕ್ಕಿನ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ರೆ ಆ ಸಬ್ಬಕ್ಕಿ ತಳ ಹಿಡಿಬಾರ್ದಷ್ಟೇ, ಬೇಗ ಅದು ಕಡಲೆಪುರಿ ಥರ ದಪ್ಪ ಆಗುತ್ತೆ. ಸಬ್ಬಕ್ಕಿನ ಹುರ್ಕೊಳ್ಳುವಾಗ ಪ್ಲೇಟ್ ಮುಚ್ಚಿ ಹಾಗೆ ಬಿಡಬಾರ್ದು, ಆಗಾಗ ಈ ರೀತಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದ್ಬಿಟ್ಟು ಸೀದೋಗ್ಬಿಡುತ್ತೆ. ಸೊ ಈಗ ಸಬ್ಬಕ್ಕಿನ ಹುರ್ಕೊಂಡಿದ್ದಾಗಿದೆ. ಇದಕ್ಕೆ ನಾನು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. ನಾನು ಫಸ್ಟು 1.5 ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ಗೆ 1 ಡಬಲ್ಲು ಅಥವಾ 3 ಅಷ್ಟು ನೀರು ಹಾಕಿ ಸಬ್ಬಕ್ಕಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಅದು ನೀರು ಕುದಿ ಬರೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಸಬ್ಬಕ್ಕಿ. ನಾವು ಬೇಕು ಅಂದರೆ ನೀರು ಹಾಕ್ತೀರಾ ಬರೀ ಹಾಲು ಹಾಕಿನೇ ಬೇಯಿಸ್ಕೋಬೋದು, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಲಲ್ಲೇ ಬೇಯೋಕ್ಕೆ. ಸೊ ಅದರಿಂದ ನಾನು ಮೊದಲಿಗೆ ನೀರು ಹಾಕಿ ಒಂದು 80% ಸಬ್ಬಕ್ಕಿ ಬೆಂದಮೇಲೆ ಆಮೇಲೆ ನಾನು ಹಾಲು ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಸಬ್ಬಕ್ಕಿ ಚೆನ್ನಾಗಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಕುದ್ದು ನೋಡಿ, ಈ ರೀತಿ ಗಂಜಿ ಥರ ಅದು ಗೊತ್ತಾಗುತ್ತೆ ನಮಗೆ. ನಾವು ಸಬ್ಬಕ್ಕಿನ ಈ ರೀತಿ ಕೈಯಲ್ಲಿ ಟಚ್ ಮಾಡಿದಾಗ ಅದು ನಮಗೆ ಸಿಗಬಾರ್ದು, ಒಳಗಡೆ ಗಟ್ಟಿಯಾಗಿ ಏನು ಸಿಗಬಾರ್ದು, ಫುಲ್ಲು ಸಾಫ್ಟಾಗಿ ಆಗಬೇಕು. ಅದುವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಸಬ್ಬಕ್ಕಿನ. ನಾನು ಸಬ್ಬಕ್ಕಿ ಕುದಿಸ್ಕೊಂಡಿರೋದನ್ನು ಬಾಣಲೆಯಿಂದ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ನಾನು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು 1 ಕಪ್ಗೆ ಸಬ್ಬಕ್ಕಿಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಸೊ ನಾವು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಅದು ತುಂಬ ಗಟ್ಟಿ ಅನಿಸಿದ್ರೆ ನಾವು ಇನ್ನೂ ಒಂದು ಅರ್ಧ ಲೀಟ್ರ್ ಹಾಲು ಕೂಡ ಸೇರಿಸ್ಕೋಬೋದು. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸಿ ಅದು ಗಟ್ಟಿ ಆಗೋವರೆಗೂ ನಾವು ಸ್ವಲ್ಪ ಹೊತ್ತು 1-2 ಕುದಿ ಬರೋವರೆಗೂ ಕಾಯಿಸ್ಕೋಬೇಕು. ಸೊ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಾದ್ಮೇಲೆ ಅದನ್ನು 1 ಕುದಿ ಬಂದಮೇಲೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸ್ವೀಟು ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನಾವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಸಕ್ಕರೆ ಬೇಡ ಅನ್ನೋರು ಇದಕ್ಕೆ ಬೆಲ್ಲನೂ ಸಹ ಹಾಕ್ಕೋಬೋದು, ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ನಾವು ಹಾಲು ಸಕ್ಕರೆ ಹಾಕಿದ್ಮೇಲೆ ಇದು 1-2 ಕುದಿ ಅಥವಾ 3 ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲಿನ ಪ್ರಮಾಣ ನಾವು 1 ಲೀಟರ್ ಹಾಕಿದರೆ ಅದು 1/4% ಆದರೂ ಕಮ್ಮಿ ಆಗಬೇಕು. ಅದುವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ನಾವು ಯಾವುದೇ ರೀತಿ ಬಾದಾಮ್ ಪೌಡರು ಏನೂ ಹಾಕೋದೇ ಬೇಕಾಗಿಲ್ಲ, ಟೇಸ್ಟು ತುಂಬ ರುಚಿಯಾಗಿರುತ್ತೆ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಕಾಯಬೇಕು. ಸೊ ನಾವು ಆಗಾಗ ಈ ರೀತಿ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ನಾವು ಸ್ಟೀಲ್ ಪಾತ್ರೆ ಇಟ್ಟರೆ ಕೆಲವು ಸಲ ತಳ ಹಿಡಿದ್ಬಿಡುತ್ತೆ, ಸಬ್ಬಕ್ಕಿ ಬೇಗ ತಳ ಹಿಡಿಯುತ್ತೆ. ಸೊ ಅದಕ್ಕೆ ನಾವು ಆಗಾಗ ತಿರುಗಿಸ್ಕೊತಾ ಇರಬೇಕು ಸಬ್ಬಕ್ಕಿ ಪಾಯಸ ಮಾಡಬೇಕಾದ್ರೆ. ಸೊ ನೋಡಿ, ಇದು ಕುದೀತಾ ಇದೆ, ಉಕ್ಕು ಬಂದುಬಿಡುತ್ತೆ. ಸೊ ಅದಕ್ಕೆ ನಾವು ಆಗಾಗ ಈ ರೀತಿ ತಿರುಗಿಸ್ಕೊತಾ ಇದ್ದರೆ ಅದು ಉಕ್ಕು ಬರಲ್ಲ. ಸಬ್ಬಕ್ಕಿ ಪಾಯಸ ಚೆನ್ನಾಗಿ ಕುದ್ದು ಇದು ಗಟ್ಟಿ ಆಗ್ತಾ ಇದೆ. ಈಗ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ನೀವು ಬೇಕು ಅಂದರೆ ಇದಕ್ಕೆ 1-2 ಸ್ಪೂನಷ್ಟು ಬಾದಾಮ್ ಪೌಡ್ರು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟು ತುಂಬ ರುಚಿಯಾಗಿರುತ್ತೆ.
ಇದು ಆಪ್ಷನಲ್ಲು, ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ತಿನ್ಬೋದು. ಸಬ್ಬಕ್ಕಿ ಪಾಯಸ, ಸಬ್ಬಕ್ಕಿ ಟೇಸ್ಟೇ ತುಂಬ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ನಾನು ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು 2ರಿಂದ 3 ಏಲಕ್ಕಿನ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಸಬ್ಬಕ್ಕಿ ಪಾಯಸ. ನೀವು ಬೇಕು ಅಂದರೆ ಇದಕ್ಕೆ ಸೇಮಿಯಾನೂ ಸಹ ಹುರಿದು ಹಾಕ್ಕೋಬೋದು. ಸಬ್ಬಕ್ಕಿ ಪಾಯಸ ಹಾಗೆ ತಿನ್ನೋಕ್ಕೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ನಾವು ಯಾವುದೇ ರೀತಿ ಸೇಮಿಯಾ ಅದೇನು ಬೇಕಾಗಲ್ಲ. ನಾವು ಯಾವಾಗ್ಲೂ ಹೆಸರುಬೇಳೆ ಪಾಯಸ ಅಥವಾ ಹಾಲು ಪಾಯಸ, ಸೇಮಿಯಾ ಪಾಯಸ ಮಾಡ್ತಾ ಇರ್ತೀವಲ್ಲ, ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಸಬ್ಬಕ್ಕಿ ಪಾಯಸ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಕರಗಿದ್ಮೇಲೆ ಇದಕ್ಕೆ ಗೋಡಂಬಿ, ಬಾದಾಮಿ, ಪಿಸ್ತಾ ಯಾವ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ತುಪ್ಪದಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ದ್ರಾಕ್ಷಿನೂ ಸಹ ಹಾಕಿ ಹುರ್ಕೊಂಡು ನಾವು ಪಾಯಸಕ್ಕೆ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ತುಂಬ ರುಚಿಯಾಗಿರುತ್ತೆ. ನಾವು ಈ ಲಾಸ್ಟಲ್ಲಿ ಬೇಕು ಅಂದರೆ ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಬ್ಬಕ್ಕಿ ಪಾಯಸ ಟೇಸ್ಟಿಯಾಗಿರುತ್ತೆ. ಈಗ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ಸ್ಟೆಂಟ್ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ.